ಎಲ್ಲೆಲ್ಲೂ RCB ಗಾಯ್ಸ್. 9th ಟಿಕೆಟ್ ಬುಕ್ ಮಾಡಿ, 8th ಟಿಕೆಟ್ ಬುಕ್ ಮಾಡೋದು. ಆ ರೀತಿ ಆ ಕಡೆಯಿಂದ ಬಂದ್ರೆ ನಾವು ಈ ಕಡೆಯಿಂದ ಹೊರಗೋಣ. ಇನ್ನೂ ಅಂತ ಓಡ್ ಬಂದ್ರೆ ನಮ್ಮವ್ರ ಟಿಕೆಟ್ ಏನು ಇಷ್ಟ ಆಗಿದೆ. ಸೊ ಗಾಯ್ಸ್ ಫೈನಲಿ ಬಂದು ರೀಚ್ ಆಗಿದ್ದೀವಿ ಮಂತ್ರಾಲಯಗೆ. 1 ಕರ್ಕೊಂಬತ್ತಿ ಅಂತ ಹೇಳಿ 1:15 ಆಗೈತೆ. ನೋಡಿ ಯಾವ ಸ್ಥಿತಿಲಿ ಇದ್ದಾರೆ ನಮ್ಮ ಜೊತೆ ಪ್ರಯಾಣ ಮಾಡಿರೋ ನಮ್ಮ ಟೀಮು. ಸೊ ಬನ್ನಿ, ಒಬ್ರು ತಲೆಗಿಡೋರು ಇದ್ರು. ಸೊ ಬನ್ನಿ, ರೀಚ್ ಆಗಿದ್ದೀವಿ. ಇವಾಗ ಟ್ರೈನೆಲ್ಲ ತೋರಿಸ್ಬೇಕು. ಸೊ ಇವಾಗ ಬಂದು ರೀಚ್ ಆಗಿದ್ದೀವಿ ಪ್ಲಾಟ್ಫಾರ್ಮ್ಗೆ. ಸ್ವಲ್ಪ ಲಗೇಜ್ಗಳು ಜಾಸ್ತಿ ಇದೆ, ಆ ಕಾರಣದಿಂದ ನಮ್ಮ ಕ್ಯಾಮ್ರಾ ಟೀಮ್ ಅವರು ಕೊಟ್ಟಿದ್ವಿ. ಸೊ ಅವ್ರಿಗೆ ಸುಸ್ತಾಗ್ತಾ ಇದೆ ವಿಡಿಯೋ ತೆಗಿಯೋಕ್ಕೆ ಅಂದರು. ನೋಡಿ, ದೇವ್ರ ದರ್ಶನ ಆಯಿತು ಒಂದು ರೌಂಡ್. ಇವಾಗ ಇಲ್ಲಿಂದ ಆಟೋ ಮಾಡ್ಕೊಂಡು ನಾವು ಅಷ್ಟೇ ಹೋಗ್ಬೇಕು. ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ ಪಾಪ. ಎಷ್ಟು ದೂರ ಇದೆ ಇದು ಇವಾಗ ಇಲ್ಲಿಂದ ದೇವಸ್ಥಾನ? 20 ಮಿನಿಟ್ಸ್ ಅಷ್ಟೇನಾ? 20 ಮಿನಿಟ್ಸ್ ಇಲ್ಲ, 20 ಮಿನಿಟ್ಸ್ ನಡ್ಕೊಂಡು ಹೋಗ್ಬಿಡೋಣ. ಎಲ್ಲಿಂದ ಹೋಗ್ಬೇಕು ಅಂತ ದೇವ್ರು. ಎಲ್ಲ ಕಾಯ್ತಾರ ಆಲ್ರೆಡಿ ಆಟೋದವರು. ಗೈಸ್ ಬಂದು ಇಳಿತಾ ಇದ್ದಂಗೆ ಆಟೋ ಸಿಕ್ಬಿಡ್ತಾರೆ ಗೈಸ್. ಯಾವ್ದಣ್ಣ ಆಟೋ? ಆ ಅಣ್ಣ ಇಲ್ಲ ನೋಡ್ರಿ, ಆಟೋ ಹಿಂದೆ ಆಲ್ರೆಡಿ ಜಾಗ. ನನಗೂ ಜಾಗ ಕೊಡ್ರಿ ಮಧ್ಯದಲ್ಲಿ, ಹಿಂದೆ ಲಗೇಜ್ ಇಟ್ಬಿಟ್ಟು ಹೋಗ್ತೀನಿ. ಹೆಂಗಿದೆ ಎಕ್ಸ್ಪೀರಿಯನ್ಸು? ಇನ್ನ ಮೂವಿ ಆಗಿಲ್ಲ, ಆಗ್ಲೇ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೆಯಾ? ಇರು. ಹೌದಾ? ಇವನು ಇದಾನಲ್ಲ, ಇವನು ಇಲ್ಲಿರೋನು ವೇಸ್ಟೇನ, ಅಲ್ಲಿರೋನು ಒಂಚೂರು ಅವಾಗ ಉಪಯೋಗಕ್ಕೆ ಬರ್ತಾನೆ. ನೋಡೋಕ್ಕೇನಷ್ಟು ಚೆನ್ನಾಗಿಲ್ಲ ಅಂದ್ರೆ ಓವರ್ ಬಿಲ್ಡ್. ಎಲ್ಲೆಲ್ಲೂ RCB ಗಾಯ್ಸ್. ಇನ್ನು ನಮ್ಮೂರಲ್ಲೇ ಇರೋದು, ಆಪೋಸಿಟ್ ಯಾರು ಅಂತ ಗೊತ್ತಿರುತ್ತೆ. ನೋಡಿ ಕರೀರಿ, ಅಂದ್ರಲ್ಲೂ RCB. ರೇಸ್ ಆಡ್ತಾವ್ರಿ ಇಲ್ಲಿ. ಆವಣ್ಣ ನಮ್ಮ ಆಟೋಣ್ಣ ಆಲ್ರೆಡಿ ಇಬ್ಬರು ಬಿಟ್ಟು ಹೊಡೆದು ಹೋಯ್ತವ್ರೆ. ನಮ್ಮ ಇಬ್ಬರು ಬಿಟ್ಟು ಹೊಡೆದ್ಬಿಟ್ಟು ಅವ್ನ ಹಿಡಿತಿದ್ದಾರೆ ಬೇಗ. ಅವ್ರು ಹಿಡಿಯೋದ್ರಲ್ಲಿ ನಮ್ಮ ಜೀವ ಹಿಡ್ಕೊಂಡು ಕೂತಿದ್ದೀವಿ. ನಮ್ಮ ಜೀವಣ್ಣ ಮತ್ತೆ ಇನ್ನೊಂದು ಬಿಟ್ಟು ಆಗ್ತಾ ಇದೀವಿ. ನೋಡ್ರಿ ಹೆಂಗ್ ಗೊತ್ತಾರ ನೋಡ್ರಿ. ₹50 ಸೇಮ್ ಅಲ್ವಾ ಅಣ್ಣ? ಸೊ ಬಂದು ರೀಚ್ ಆಗಿದೆ ಟೆಂಪಲ್ಗೆ. ನೋಡ್ರಿ, ಇಲ್ಲೂ ಅಪ್ಪು ಫ್ಯಾನ್ಸ್ ಇದೆ. ಇಲ್ಲಿ ನಮ್ಮ ಟೀಮಲ್ಲಿ ಒಬ್ರು ಇದ್ದಾರೆ, ಬ್ಲಾಗ್ ಮಾಡ್ತಿಲ್ಲ ಅಂತ ಹೇಳಿ ನಮಗೆ ಬಯಸ್ತಾ ಇದ್ದಾರೆ. ಗಾಯ್ಸ್ ಫೈನಲಿ ಎಲ್ಲರೂ ರೆಡಿಯಾಗಿ ಬೆಳಗ್ಗೆ ಎದ್ದೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ. ಇವಾಗ ಮಳೆ ಸ್ಟಾರ್ಟ್ ಆಯ್ತಲ್ಲಪ್ಪ, ಇದೇನು ಎಂಟ್ರ್ ಆಯ್ತಾ ಇದ್ದಂಗೆ. 5 ನಿಮಿಷ ಬಂದು ಹೊಟ್ಟೋಯ್ತು ಗೈಸ್ ಮಳೆ. 5 ನಿಮಿಷ ಹೆಂಗ್ ಬಂದು ಹೊಟ್ಟೋಯ್ತದ ಮಳೆ? 5 ನಿಮಿಷ ಜಾರ್ ಬಿಡ್ತಿರ್ಲೇ. ಆಲ್ರೆಡಿ ಜಾರ್ತಾ ಇದೆ ಒಂದು ಹೆಜ್ಜೆಗೂ. ಬೇಜಾನ್ ಜನ ಇದ್ದಾರೆ ಗೈಸ್. ಹೊರಗಡೆ ಹೋಗಿ ನೋಡ್ಬೇಕು ದರ್ಶನ ಹೆಂಗೆ ಎಷ್ಟು ಬೇಗ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಹೊರಗಡೆ ಹೋಗಿ ದರ್ಶನ ಮಾಡಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಆಚೆ ಬಂದು ಇನ್ನು 5 ಟೆಂಪಲ್ಸ್ಗೆ ಹೋಗೋದಿದೆ, ಎಲ್ಲ ಮುಗಿಸ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ ಬ್ಲಾಗ್. ದರ್ಶನ ಎಲ್ಲ ಮಾಡಿದಾಯ್ತು, ಊಟಕ್ಕೆ ಬಂದಿದ್ದೀವಿ. ಪಾಪ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ. ಸುಸ್ತಾಗಿ ಇವಾಗ ಊಟಕ್ಕೆ ಬಂದಿದ್ದೀವಿ. ನೋಡಿ ಮಕ್ಕ ಹೆಂಗಾಗಿದೆ ನೋಡಿ. ತುಂಬ ಲೈನ್ಗಳಿದೆ, ಅಂದ್ರೂ ಬೇಗ ಹೋಗ್ತಾ ಇದೆ. ತಿರುಗ್ರಿ.
ಸಾಕ್ಷಿ ಅವ್ರ ಬಗ್ಗೆ ಏನಾರು ಒಂದೆರಡು ಮಾತು ಹೇಳು. ಚಿನ್ನದಂತ ಹುಡುಗ ನೋಡಿ. ಅಯ್ಯೋ. ನಾವು ಮ್ಯಾಟ್ರಿಮೋನಿಯಲ್ಲಿ ಹಾಕಿದ್ದೀವಿ, ಅವೈಲೇಬಲ್ ಇದ್ದಾರೆ. ಮ್ಯಾಟ್ರಿಮೋನಿಯಲ್ಲಿ ಹಾಕಿದ್ದೀರಾ ಅಥವಾ OLX? ಎರಡು ಅವೈಲೇಬಲ್ ಇದ್ದಾರೆ. ಯಾರು ಕೊಡ್ಕೊಂತೀರೋ ಅವ್ರು ಕೊಡ್ಕೊಳ್ಳಿ. ಮಾರಿ ಬಿಡಿ. ಬೇಬಿ ಒಂದ್ 50 ರೂಪಾಯಿ. ಒಂದು ತುಂಬಾ ಬೆಲೆ ಇದೆ. ಲಕ್ಷ ಬಂತು ಮತ್ತೆ. ನಮ್ಮ ಹತ್ರ ಬೇಡ. ಲಗೇಜ್ ಬಾಯ್. ಇದನ್ನ ಮಾತ್ರ ಬೇಡ ಬೇಡ ನಾನು ಹೇಳಿಲ್ಲ ಅಂದ್ರೆ ವಿಡಿಯೋ ಮಾಡ್ಬಿಡ್ತೀರಾ? ನಮ್ಮವ್ರು ಚೆನ್ನಾಗಿರ್ಬೇಕಂತ ತಾನೆ ಗೈಸ್ ಬಂದಿದ್ದೀವಿ, ಫೈನಲಿ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಬನ್ನಿ ರೈಲ್ ಒಳಗಡೆ ಕುತ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡೋಣ. ಗೈಸ್ ಬಂದು ಕೂತಿದ್ದೀವಿ ರೈಲ್ವೆ ಸ್ಟೇಷನ್ ಅಲ್ಲಿ. ಇವಾಗ ಬಸ್ಸಿಗೆ ಅಂತ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಡಿಪ್ರೆಷನ್ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನ 30 ಮಿನಿಟ್ಸ್ ಆಗಿದೆ ನಮ್ಮ ಟ್ರೈನ್ ಬರೋದಕ್ಕೆ. ಬಂದಿದ ತಕ್ಷಣ ಹತ್ಕೊಂಡು ಬೆಂಗಳೂರಿಗೆ ಬಂದ್ಬಿಡೋದೆ. ಲೆಟ್ಸ್ ಗೋ. ಕ್ರೇಜ್ ಏನಾಗೈತೆ ಇವಾಗ ನಮ್ಮ ಬುಕ್ಕಿಂಗ್ ಡಿಪಾರ್ಟ್ಮೆಂಟ್ ಅವರು 9th ಟಿಕೆಟ್ ಬುಕ್ ಮಾಡಿ 8th ಟಿಕೆಟ್ ಬುಕ್ ಮಾಡೋರು. ಆಲ್ರೆಡಿ ಟ್ರೈನಲ್ಲಿ ಇದ್ದೀವಿ. ಇವಾಗ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಇಲ್ಲಿ ಟಿಕೆಟ್ ಚೆಕ್ ಮಾಡೋರು ಬಂದ್ರೆ ಆಚೆ ಹಾಕ್ತಾರೆ ನಮ್ಮ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಐ ಥಿಂಕ್ ಆಚೆ ಸಿಕ್ಕಿ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದಾರೆ. ಏನೋ ಗೊತ್ತಿಲ್ಲ. ಆಚೆ ಹಾಕಲ್ಲ ಆಚೆ ಹಾಕಲ್ಲ. ಅಂದ್ರೆ ಊರ್ಗೋ ವ್ಯವಸ್ಥೆ ಆಗ್ತಾ ಇದೀವಲ್ಲ, ಒಟ್ಟೆ ಎಲ್ಲ ನೆನಪಾಗಿದ್ದು. ಏನಾದ್ರು ಒಂದಿತರ ಹಾಗೆ ಆಗುತ್ತೆ ನಾವು ಅಂದ್ರೆ. ಇವಾಗ ಟ್ರೈನ್ ಕೆಲಸ ಕೊಡ್ತೇವೆ. ಮಾಡೋಣ ಬಿಡ್ರಿ. ಹೇಳಿದ್ದಾರೆ ಇವಾಗ ಕೇಳಿಸ್ಕೊಳ್ರಿ. ಒಂದ್ ಕೆಲಸ ಮಾಡೋಣ, ಕೇಳಿಸ್ಕೊಳ್ರಿ. ಅವ್ರೇನ್ ಹೇಳ್ತಾರೆ ಗೊತ್ತಾ ಸರ್, ನಾನು ಕನ್ಫ್ಯೂಸ್ ಆಗಿ ಎರಡು ಕೆಲಸ ಮಾಡೋಣ. TT ಆ ಕಡೆಯಿಂದ ಬಂದ್ರೆ ನಾವು ಈ ಕಡೆಯಿಂದ ಹೊಡೋಣ. ಅದೇ ಅವ್ರು ಆ ಕಡೆಯಿಂದ ಹೋಗ್ಬೋದು, ನಾವು ಈ ಕಡೆಯಿಂದ ಹೊಡೋಣ. ಈ ತರ ಮಾಡ್ಬಿಟ್ಟಿದ್ದೀವಿ. ನಿನ್ನೆ ಬಂದಿದ್ದು ಇಲ್ಲಿಗೆ ಸೇಮ್ ಬಟ್ ಪ್ಲೇಸ್ ಇಲ್ವಲ್ಲ. ಅವ್ರೇನಂತಾರೆ ಗೊತ್ತಾ, ಅಜ್ಜಿ ಹೇಳಿದ್ರು ಗೊತ್ತಾ? ಅಜ್ಜಿ ನಾನು ಇಲ್ಲಿ ಮಲ್ಕೋತೀನಿ, ನಾನು ಇಲ್ಲಿ ಮಲ್ಕೋತೀನಿ ಅಜ್ಜಿ. ನೋಡಿ ಸೀಟ್ ಇಲ್ಲದೆ ಹೆಂಗ್ ನಿಂತವ್ರು ಎಲ್ಲಾರು. How is your experience missing the train ticket? ಜಾಗ ಬಿಟ್ಕೊಟ್ವಿ. ಇವತ್ತು ನಮ್ಗೆ ಜಾಗ ಇಲ್ಲ ಗೈಸ್. ಏನೋ ಮಾಡೋಣ ಅಂದ್ರೆ ಏನಾಗುತ್ತೆ. ದೇವರಿದ್ದಾರೆ, ಯಾರಿದ್ದಾರೆ. ಲೆಟ್ಸ್ ಗೋ. ಒಂದು ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಮರ್ಸಕ್ಕಾಗಲ್ಲ ಅಂತ ಹೇಳಿ ಒಂದು ನಗು ಬೇಡಲ್ಲ. ನಗು ಹೋಯ್ತು 10 ನಿಮಿಷ ಮುಂಚೆ ನಗು ಹೋಯ್ತು. ಅಂತ ನೋಡ್ದೆ ಇಲ್ಲ ಗೈಸ್, ನಮ್ಮ ಮನೆಯಲ್ಲಿ ಕಷ್ಟಪಟ್ಟು ದೊಡ್ಡ ಕಾಲೇಜಲ್ಲಿ ಡಿಗ್ರಿ ಕೊಡ್ಸಿದ್ರು. ಇಲ್ಲಿ ಬಂದು ನನಗೆ ಹೇಳ್ತಾವ್ರೆ 12 ಗಂಟೆ ಆದ್ಮೇಲೆ 9th ಬೀಳುತ್ತೆ ಅಂತ. ಟ್ರೈನ್ ಮಿಸ್ ಆಗುತ್ತೆ ಅಂತ ಇನ್ನೋ ಅಂತ ಓಡ್ ಬಂದ್ರೆ ನಮ್ಮವ್ರ ಟಿಕೆಟೇ ಮಿಸ್ ಆಗುತ್ತೆ. ಈಗ ಏನೋ ಮಾಡೋಣ. ನಮ್ಮ PC ಅವ್ರು ಬರಲಿ. ನಗು ನೋಡ್ರಪ್ಪ, ನಗು ನೋಡ್ರಿ. ಟ್ರಾನ್ ಬುಕ್ ಮಾಡಿ ನಗ್ತಾರ ನೋಡ್ರಿ. motivation for the day. ಗೊತ್ತೈತೆ ಇವಾಗ ಕಾಣಿಸೋರು ಮಾತ್ರ ಬೆಳ್ಳಿದ್ದೀರಾ ಅಂತ ಅರ್ಥ. ನಾನೇ ಕಾಣಿಸಲ್ಲ ಇರಲ್ಲಿ. ಗೈಸ್ ನಾನು ಕಾಣಿಸ್ತಾ ಇಲ್ಲ, ನನ್ನ ನಗುನು ಕಾಣಿಸ್ತಾ ಇಲ್ಲ. ನಗು ಹೊಟ್ಟೋಯ್ತು ನಂದು. ಅಲ್ಲಿ ಯಾವಾಗ 8ನೇ ತಾರೀಕು ಗೇಟ್ ಬುಕ್ ಆಯ್ತು, ನಗು ಹೊಟ್ಟೋಯ್ತು. ನಮ್ಮೂರು ಬಂದ್ಬಿಟ್ರೆ ಸಾಕಂತ ಕಾಯ್ತಾ ಇದೀನಿ. ಆಡಿಯೋ ಕೇಳಿಸ್ಕೊಂಡೆ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರು ಒಂದು ಸ್ಟಾಪ್ ಇದೇನೆ ಹೇಳ್ಕೊಂಡಿದ್ದೀನಿ. ಯಶವಂತಪುರದ ಹೇಳ್ಕೊಂಡ್ರಾನ ಮೆಟ್ರೋ ಹೊತ್ಕೊಂಡೆ ಮನೆಗೆ ಓಡೋದು ಬೇಗ. ಪಾಪ ನಮ್ಮ ಭಯ್ಯ ಫ್ಲೈಟಲ್ಲಿ ಬರೋಣ ಅಂದ್ರೆ ನೆಕ್ಸ್ಟು ಏನು ಹೇಳಕ್ ಇಷ್ಟಪಡ್ತೀರಾ ಈ ಪರಿಸ್ಥಿತಿ? ಇಂಥ ಶತ್ರುಗೂ ಬೇಡ. ನೀನೇನ ಶತ್ರು? ನನ್ನ ಶತ್ರು ನೆಕ್ಸ್ಟ್ ಅಯ್ಯ ಮೇಡಮ್ ಇದ್ದೀವಿ ಅನ್ಕೊಂಡು ಓಡಿ PC ಇಂದ ಮಾತಾಡಿತ್ತು. ಅನಂತಪುರ
ಫೈನಲ್ಲಿ ನಿನ್ನೆ ಹಂಗೋ ಹಿಂಗೋ ಅಲ್ಲೇ ಇದ್ದಿದ್ದ ಜಾಗದಲ್ಲೇ ಮಲ್ಕೊಂಡು ಪಾಪ ಅಲ್ಲೂ ಅಕ್ಕಪಕ್ಕ ಇರೋರೆಲ್ಲ ಅಲ್ಲೇ ಜಾಗ ಕೊಟ್ಟರು. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಲಿಟ್ರಲಿ. ಆ ಥರ ಯಾವತ್ತೂ ಬಂದಿದ್ದೇ ಅಲ್ಲ ಟ್ರೈನಲ್ಲಿ. ಅದು ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು, ನೆನಪಾಗುತ್ತೆ. ನೆಕ್ಸ್ಟು ಟ್ರೈನ್ ಟಿಕೆಟ್ ಹಿಂಗೆ ಹುಷಾರಾಗಿ ಬುಕ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಅಲ್ಲಿಂದ ಬಂದು ಸೀದಾ ಮೆಟ್ರೋ ಹಿಡ್ಕೊಂಬಂದು ಮನೆಗೆ ಬಂದು ಮಲ್ಕೊಂಬಿಟ್ಟಿದ್ದಾಯಿತು. ಸೊ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ ಮನೆಗೆ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನಮ್ಮ ವ್ಲಾಗ್, ನಮ್ಮ ಟ್ರೈನಿನ ಒಂದು ಕತೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಫಾಲೋ ಇನ್ಸ್ಟಾಗ್ರಾಮಲ್ಲಿ ಮಾಡಿ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.